ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಾ ಹೋಗುತ್ತೆ. 8 ಗಂಟೆಯಿಂದ ವೋಟ್ ಕೌಂಟಿಂಗ್ ಆರಂಭ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆರಂಭ ಆಗುತ್ತೆ, ಆಮೇಲೆ ಮತಪೆಟ್ಟಿಗೆಗಳು ಓಪನ್ ಆಗುತ್ತವೆ. ಈ ಬಾರಿಯ ದೆಹಲಿ ಎಲೆಕ್ಷನ್ ಏನಾಗುತ್ತೆ, ಸದ್ಯಕ್ಕೆ ಏನು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಪ್ರಶಾಂತ್, ದೆಹಲಿ ಚುನಾವಣೆ ಈ ಬಾರಿ ಬಹಳ 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 ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಪಂಚ ಗ್ಯಾರಂಟಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಮತಗಳನ್ನ ಕೊಳ್ಳೆ ಹೊಡೆದಿದ್ದೆ ಕೇಜ್ರಿವಾಲ್. ಅದಾದ ನಂತರ ಇಡೀ ದೇಶದಲ್ಲಿ 2023 ನಂತರ ಎಲ್ಲರೂ ಗ್ಯಾರಂಟಿ, ಕರ್ನಾಟಕದಲ್ಲಿ ಅದರ ಡೆಮೋ ನೋಡ್ಲಾಯ್ತು. ಅದಾದ್ಮೇಲೆ ಎಲ್ಲಾ ಕಡೆನೂ ಗ್ಯಾರಂಟಿ ಘೋಷಣೆ ಮಾಡ್ತಿದ್ದಾರೆ. ದೆಹಲಿಯಲ್ಲಿ 3 ಪಕ್ಷಗಳು ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಸೊ ಗ್ಯಾರಂಟಿಯ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಉಳಿದವುಗಳ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನೋದಂತೂ ನನಗನ್ನಿಸ್ತಾ ಇದೆ. ಸೊ ಈ ಸಿಚುವೇಶನ್ ಅಟ್ ಪ್ರೆಸೆಂಟ್ ಇನ್ನು 1 ಅವರ್ ಬಾಕಿ ಇದೆ ಕೌಂಟಿಂಗ್ಗೆ, ಏನ್ ಅನಿಸ್ತಾ ಇದೆ ದೆಹಲಿ ಎಲೆಕ್ಷನ್ಸ್? ನೋಡಿ, ಗ್ಯಾರಂಟಿಗಳು ಮೊದಲು ಶುರು ಆಗಿದ್ದೆ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ. ಯಾಕಂದರೆ 2013ರಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಚುನಾವಣೆಗೆ ಬಂದರು, 11ರಲ್ಲಿ ಅವರು ಮೊದಲು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟವನ್ನು ಕಟ್ಟಿದರು. ಆ ಹೋರಾಟ ವಾಸ್ ಬ್ಯಾಂಕಿಂಗ್ ಆನ್ ದ ಸಪೋರ್ಟ್ ಆಫ್ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದ ಒಂದು ಬೆಂಬಲದ ಕಾರಣದಿಂದ ಆ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ದೊರಕಿತು. ಆದರೆ ದಿಲ್ಲಿಗೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರು, ಅವ್ರಿಗೆ ಅರ್ಥ ಆಯಿತು ಬರೀ ಮಧ್ಯಮ ವರ್ಗವನ್ನು ಇಟ್ಕೊಂಡು ನಾನು ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಆ ಕಾರಣದಿಂದ ಅವರು ಒಂದು ಗ್ಯಾರಂಟಿಯ ಸ್ಕೀಮ್ಗಳನ್ನು ತಂದರು. ಮೊದಲು ಬಿಜ್ಲಿ ಮಾಫ್ ಅಂತ ಹೇಳಿದರು, ನಂತರ ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಅಂತಕ್ಕಂಥದ್ದನ್ನು ಹೇಳಿದರು. ಅದು 2015 ಮತ್ತು 2020 ಚುನಾವಣೆಯಲ್ಲಿ. 2013ರಲ್ಲಿ ಹಿ ವಾಸ್ ಲೈಕ್ ಎ ಸ್ಟಾರ್ಟಪ್, ಅಲ್ಲೊಂದು 27-28 ಸೀಟ್ಗಳು ಬಂದವು. ಆದರೆ 15 ಮತ್ತು 20ರಲ್ಲಿ 70ರಲ್ಲಿ 67, 70ರಲ್ಲಿ 62, 2 ಬಾರಿ ದಿಲ್ಲಿ ಅಂತ ರಾಜಧಾನಿಯಲ್ಲಿ ಚುನಾವಣೆಗಳು. ಡೆಫಿನೆಟ್ಲಿ ನೋಡಿ, ಮೊದಲ ಚುನಾವಣೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಒಂದು ವಾಯ್ಡ್ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಹಾದಿ ಮಾಡಿಕೊಂಡು ನೀವು ಬಂದು ಚುನಾವಣೆಗಳನ್ನು ಗೆಲ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ. ಅದು ರಾಜಕಾರಣದಲ್ಲಿ NGOಗಳಂದರೆ ರಾಜಕೀಯ ಮಾಡೋಕ್ಕಾಗಲ್ಲ, ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ, ಅವರಿಗೆ ಪಾಲಿಟಿಕ್ಸ್ ಅರ್ಥ ಆಗಲ್ಲ ಅಂತಕ್ಕಂಥ ಮೂದಲಿಕೆಯ ನಡುವೆ ಅರವಿಂದ್ ಕೇಜ್ರಿವಾಲ್ ಬಂದು ದಿಲ್ಲಿಯಲ್ಲಿ 2 ಬಾರಿ ಚುನಾವಣೆಗಳನ್ನು ಗೆದ್ದರು. ಆದರೆ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಒಂದು ಆ್ಯಂಟಿ ಇನ್ಕಂಬನ್ಸಿ, ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು ಇವೆಂಚುಲಿ ಬರುತ್ತೆ. ಗದ್ದುಗೆಗೂ ಮತ್ತು ಆಡಳಿತ ವಿರೋಧಿ ಅಲೆಗೂ ನೇರವಾಗಿರ್ತಕ್ಕಂಥ ಸಂಬಂಧಗಳು ಪ್ರಜಾಪ್ರಭುತ್ವದಲ್ಲಿ ಇರ್ತವೆ. ಆ ಆಡಳಿತ ವಿರೋಧಿ ಅಲೆ ಈ ಬಾರಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ಒಂದು ಮತ ಲೆಕ್ಕಾಚಾರ ಹಾಕಿ ತೆಗೆದುಕೊಂಡ್ರೆ ನೋಡಿ, 1,55,00,000 ಮತದಾರರು ಇದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 85-86 ಲಕ್ಷ ವೋಟ್ ಮಾಡಿದರು ಅಂತ ನೀವು ಇಟ್ಕೊಂಡ್ರೂ ಕೂಡ, ಈ ಪ್ರದೀಪ್ ಗುಪ್ತಾ ಅವರ ಆಕ್ಸೆಸ್ ಮೈ ಇಂಡಿಯಾ ಸರ್ವೆಯನ್ನು ತೆಗೆದುಕೊಂಡ್ರೆ ಅವರು ಹೇಳ್ತಿದ್ದಾರೆ 10%, ಅಂದರೆ 8.5 ಲಕ್ಷ ಮತದಾರರು ಏನಾದರೂ ಅರವಿಂದ್ ಕೇಜ್ರಿವಾಲ್ರನ್ನು ಬಿಟ್ಟು ಹೋದರೆ, ಅದೇ 8.5 ಲಕ್ಷ ಮತದಾರರು BJP ಕಡೆ ಬಂದರೆ ಈ ಫಲಿತಾಂಶ ತಿರುವು ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. 5.5 ಲಕ್ಷ ಮಾತ್ರ ಬಿಟ್ಟರೆ ನಿಮಗೆ ಸಟ್ಟ ಬಜಾರ್ ಏನು ಹೇಳ್ತಿತ್ತು ನೋಡಿ, 34-35, ಅವರು 34-35, ಆ ಫಲಿತಾಂಶವೂ ಕೂಡ ಬರ್ಬೋದು. ಸೊ ತುಂಬ ಈ ಸಣ್ಣ ರಾಜ್ಯಗಳಲ್ಲಿ ತುಂಬ ಕಡಿಮೆ ಸಂಖ್ಯೆಯ ಮತದಾರರು ಇರ್ತಾರೆ. ಅರವಿಂದ್ ಕೇಜ್ರಿವಾಲ್ 4ನೇ ಬಾರಿ ಅಧಿಕಾರ ಹಿಡಿತಾರ ಅಥವಾ ಆ್ಯಂಟಿ ಇನ್ಕಂಬನ್ಸಿಯ ಇದರಲ್ಲಿ ಕೊಚ್ಚಿ ಹೋಗ್ತಾರ ಅಂತಕ್ಕಂಥದ್ದು ಪ್ರಾಯಶಃ ಇನ್ನೊಂದು 3-4 ಗಂಟೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದರೆ ನೋಡಿ, ಗ್ಯಾರಂಟಿಯ ಇನ್ನೊಂದು ಇಫೆಕ್ಟು ಕೂಡ ಇದೆ ಅನ್ನೋದು ಒಂದು ವೇಳೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಯಾಕಂದರೆ ಅವರು 2015-20ರಲ್ಲಿ ಗ್ಯಾರಂಟಿಗಳು ಅಂತಲೇ ಬಂದರು. ಮಾರ್ಕೆಟ್ನಲ್ಲಿ ನಿಮ್ಗೆ ಒಂದು ಪ್ರಾಡಕ್ಟ್ ಇರುತ್ತೆ, ಎಲ್ಲ ಪ್ರಾಡಕ್ಟ್ಗಳು ಅದೇ ಬೆಲೆಯಲ್ಲಿ ಬರಲಿಕ್ಕೆ ಶುರು ಆಗ್ತಾದರೆ ನಿಮಗೆ ಏನಾದರೂ ಹೊಸದನ್ನು ಕೊಡಬೇಕು. ಆ ಹೊಸದನ್ನು ಕೊಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಈ ಬಾರಿ ಸಾಧ್ಯ ಆಗಲಿಲ್ಲ. ಯಾಕಂದರೆ ನೋಡಿ, ಗೃಹಲಕ್ಷ್ಮಿ ಕರ್ನಾಟಕದಲ್ಲಿದೆ, ದಿಲ್ಲಿಯಲ್ಲಿ ಗೃಹಲಕ್ಷ್ಮಿಯನ್ನು BJP ಮೊದಲೇ ಘೋಷಿಸಿತು, 2,500 ರೂಪಾಯಿ ಕೊಡ್ತೀವಿ ಅಂತ. ಆಮ್ ಆದ್ಮಿ ಪಾರ್ಟಿಯವರು ಪಂಜಾಬ್ನಲ್ಲಿ ನಾವು 1,000 ಕೊಡ್ತೀವಿ ಅಂತ ಹೇಳಿದ್ದು, ಅವರ 2.5-3 ವರ್ಷ ಆಯಿತು, ಇನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ದ್ಯಾಟ್ ಈಸ್ ರಿವರ್ಬ್ರೇಟಿಂಗ್ ಇನ್ ಡೆಲ್ಲಿ. ನಿಮಗೆ ಕಳೆದ ಬಾರಿ ಪುರುಷರು ಮತ್ತು ಮಹಿಳೆಯರ ಅಂತರ, ವೋಟಿಂಗ್ ಪ್ರಮಾಣದ ಅಂತರ ದಿಲ್ಲಿಯಲ್ಲಿ ತೆಗೆದುಕೊಂಡ್ರೆ ದಟ್ ವಾಸ್ 10% ಆಫ್ ಪಾಯಿಂಟ್ಸ್ ಟು BJP ಆ್ಯಂಡ್ ಆಮ್ ಆದ್ಮಿ ಪಾರ್ಟಿ. ಪುರುಷರು ಮತ್ತು ಮಹಿಳೆಯರು 10% ಜಾಸ್ತಿ ಆಮ್ ಆದ್ಮಿ ಪಾರ್ಟಿಗೆ ವೋಟನ್ನು ಕೊಟ್ಟು. ಆದರೆ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ತನ್ನ ಪರಂಪರಾಗತ ಮತಗಳ ಜೊತೆಗೆ ಮಾತ್ರ ಇದೆ. ಫಾರ್ ಎಕ್ಸಾಂಪಲ್, ದಲಿತರು
ಅದರಲ್ಲಿ ವಾಲ್ಮೀಕಿ ಇದ್ದಾರೆ. ಈಗ ನಮ್ಮಲ್ಲಿ ವಾಲ್ಮೀಕಿ ST ಇದ್ದಾರೆ, ಅಲ್ಲಿ ವಾಲ್ಮೀಕಿ SC ಇದ್ದಾರೆ. ಜಾಟ್ ಅವರು ಆ್ಯಂಡ್ ನಾನ್ ಜಾಟ್ ಇದು 17% ಇದೆ. 13% ಮುಸ್ಲಿಮ್ರಿದ್ದಾರೆ, 5% ಸಿಖ್ ಇದ್ದಾರೆ. ಇವು ಆಮ್ ಆದ್ಮಿ ಪಾರ್ಟಿಯ ಪರಂಪರಾಗತ ಮತಗಳಿವೆ. 35% ಬಿಟ್ಟರೆ ಅಂದರೆ ದಟ್ ಈಸ್ 1/3, 2/3 ವೋಟರ್ಸ್ಗಳು ಆಮ್ ಆದ್ಮಿ ಪಾರ್ಟಿ ಕಡೆಗೂ ನೋಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಅಂದರೆ ಇದರ ಅರ್ಥ ಈಗ ನೋಡಿ 34% ಪಾಪ್ಯುಲಾರಿಟಿ ಅರವಿಂದ್ ಕೇಜ್ರಿವಾಲ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕಿದೆ. ನೆಕ್ಸ್ಟ್ ಪಾಪ್ಯುಲಾರಿಟಿ ಇರೋದು 3%, 4%. ಬಟ್ ಕ್ಷೇತ್ರವಾರು ನೋಡಿದಾಗ MLAಗಳ ವಿರುದ್ಧ ದೊಡ್ಡ ಮಟ್ಟದ ಆಂಟಿ ಇನ್ಕಂಬನ್ಸಿ ಇದೆ ಅನ್ನೋದನ್ನು ಸರ್ವೆಗಳು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.